ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಗ್ರ್ಯಾಂಡ್ ಆಗಿಯೇ ಶುರುವಾಗಿದೆ. ಕಿಚ್ಚ ಸುದೀಪ್ ಅವರು ಭರ್ಜರಿ ಡ್ಯಾನ್ಸ್ ಮಾಡಿ ವೇದಿಕೆಗೆ ಬಂದಾಗಿದೆ. ಬೆಳಗ್ಗಿಂದಲೇ ಚಿತ್ರೀಕರಣ ಆರಂಭವಾಗಿತ್ತು. ಈಗಾಗಲೇ ಒಬ್ಬರು ಎಲಿಮಿನೇಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಭವ್ಯ ಗೌಡ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ರಜತ್ ಮೊದಲ ಎಲಿಮಿನೇಷನ್ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಗುಲ್ಲಾಗಿತ್ತು. ಆದರೆ 50 ದಿನಗಳ ಬಳಿಕ ಮನೆಗೆ ಬಂದ ರಜತ್ ಯಾವುದೇ ಕಾರಣಕ್ಕೂ ವಿನ್ನರ್ ಆಗೋಕೆ ಸಾಧ್ಯವಿಲ್ಲ ಎನ್ನುವುದು ಕೆಲವರ ವಾದ. ಎಲಿಮಿನೇಟ್ ಆಗಿರುವ ಮೊದಲ ಫೈನಲಿಸ್ಟ್ ಅವರೇ ಎನ್ನುವುದು ಊಹಾಪೋಹ ಕೂಡ ಇದೆ. ಭವ್ಯ ಗೌಡ ವಿನ್ ಆಗ್ತಾರೆ ಎಂದೇ ಕೆಲವರು ಭಾವಿಸಿದ್ದಾರೆ. ಈ ಬಾರಿ ಮಹಿಳಾ ಸ್ಪರ್ಧೆಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಎನ್ನುವ ಚರ್ಚೆ ಕೂಡ ಕಳೆದೊಂದು ವಾರದಿಂದ ಕೇಳಿ ಬರ್ತಿತ್ತು. 6 ಜನ ಫೈನಲಿಸ್ಟ್ಗಳಲ್ಲಿ ಭವ್ಯ ಹಾಗೂ ಮೋಕ್ಷಿತಾ ಮಹಿಳಾ ಸ್ಪರ್ಧಿಗಳಾಗಿದ್ದಾರೆ. ಭವ್ಯ ಗೌಡ ಗೆಲ್ಲಬಹುದು ಅಂದುಕೊಂಡಿದ್ರೆ ಆಕೆ ಹೊರ ಬಂದಿದ್ದಾರೆ ಎನ್ನಲಾಗ್ತಿದೆ. ಈಗಾಗಲೇ ಇವತ್ತಿನ ಅಂದ್ರೆ ಜನವರಿ 25ರ ಫಿನಾಲೆ ಸಂಚಿಕೆಯ ಚಿತ್ರೀಕರಣ ಕೂಡ ಮುಕ್ತಾಯವಾಗಿದೆ ಎನ್ನಲಾಗ್ತಿದೆ. ಭವ್ಯ ಗೌಡ ಮಾತ್ರ ಎಲಿಮಿನೇಟ್ ಆಗಿದ್ದಾರೆ ಎಂದು ಹೇಳಲಾಗ್ತಿದೆ. 6ನೇ ಸ್ಥಾನಕ್ಕೆ ಆಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ ಎನ್ನುವ ಊಹಾಪೋಹ ಶುರುವಾಗಿದೆ. ಇನ್ನು ಭವ್ಯ ಗೌಡ ಅವರು ನೀಲಿ ಬಣ್ಣದ ಡಿಸೈನರ್ ಗೌನ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಜಬರ್ದಸ್ತ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ದಾರೆ. ಈಗಾಗಲೇ ಎಲಿಮಿನೇಟ್ ಆಗಿದ್ದ ಸ್ಪರ್ಧಿಗಳು ಬಿಗ್ ಬಾಸ್ ಫಿನಾಲೆ ವೇದಿಕೆಗೆ ಬಂದಿದ್ದಾರೆ. ಕೆಲವರು ಪರ್ಫಾರ್ಮೆನ್ಸ್ ಮಾಡಿ ರಂಜಿಸಿದ್ದಾರೆ. ಇವರನ್ನೆಲ್ಲ ಸುದೀಪ್ ಅವರು ಮಾತನಾಡಿಸಿದ್ದಾರೆ. ಯಾರಿಗೆ ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಾರದು ಎನಿಸುತ್ತದೆ ಎಂದು ಕೇಳಿದ್ದಾರೆ. ಆಗ ಒಬ್ಬೊಬ್ಬರು ತಮ್ಮ ಫೇವರೇಟ್ ಸ್ಪರ್ಧಿಗಳನ್ನ ಸೂಚಿಸಿದ್ದಾರೆ. ಮೊದಲ ದಿನದಿಂದಲೂ ಭವ್ಯ ಗೌಡ ದೊಡ್ಡ ಮನೆಯೊಳಗೆ ಇದ್ದಾರೆ. ಟಾಸ್ಕ್ ಹಾಗೂ ಎಂಟರ್ಟೈನ್ಮೆಂಟ್ ಎರಡರಲ್ಲೂ ಸಾಧ್ಯವಾದಷ್ಟು ಭವ್ಯ ಗೌಡ ಗೆದ್ದಿದ್ದಾರೆ. ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿತ್ತು. 2 ವಾರ ಮನೆಯ ಕ್ಯಾಪ್ಟನ್ ಆಗಿದ್ರು. ಹನುಮಂತನ ಜೊತೆ ಸಣ್ಣದಾಗಿ ಕಿರಿಕ್ ಕೂಡ ಮಾಡಿದ್ರು. ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಎನ್ನಲಾಗ್ತಿದೆ.